ಮಂಡ್ಯ ಹುಡುಗಿ ಸೋನು ಶ್ರೀನಿವಾಸ್ ಗೌಡ ಅವರು ಈಗ ಗುಂಟೂರು ಅಮ್ಮಾಯಿ ಆಗಿರುವಂಥದ್ದು. ಸೊ ಯಾಕೆ ಅವರು ಗುಂಟೂರು ಅಮ್ಮಾಯಿ ಆದರು ಅಂತ ಅವ್ರನ್ನೇ ಕೇಳೋಣ. ಬರ್ತ್ಡೇ ದಿನ ಅವ್ರು ಸಿಕ್ಕಿರುವಂಥದ್ದು ನಮಗೆ. ಫಸ್ಟ್ ಆಫ್ ಆಲ್ ಸೋನು ಅವರೇ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಗುಂಟೂರು ಅಮ್ಮಾಯಿ ಅಂತ ಅಮ್ಮಾಯಿ ಅಂತ ಅಂದರೆ ಹುಡುಗಿ ಅಂತ ಆಯಿತಾ. ತೆಲುಗು ಅವರು ತೆಲುಗು ಹುಡುಗಿ ಅಂತ ಹೇಳಿ. ಸೊ ಅದೇ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಎಲ್ಲರೂ ಮಾತಾಡಿಕೊಂಡು ಆ ಒಂದು ಮೂವಿಗೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಲ್ಲ, ಆ ಥರ ಈ ಒಂದು ಸಾಂಗ್ನ ರೆಡಿ ಮಾಡಿದ್ದಾರೆ. ಸೊ ನನಗೆ ಗುಂಟೂರು ಅಮ್ಮಾಯಿ ಆಗೋಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ಓಕೆ ಅಂತ ಅಂದೆ. ಸೊ ಹೇಗಿತ್ತು ಶೂಟಿಂಗ್ ಎಲ್ಲ? ತುಂಬ ಚೆಂದ ಇತ್ತು, ಚೆನ್ನಾಗಿತ್ತು. ಅಲ್ಲಿ ನೋಡ್ಕೊಂಡಿರೋ ರೀತಿ ಆಗಿರ್ಬೋದು ಎಲ್ಲದು, ಅಂದರೆ ಫಸ್ಟ್ ಟೈಮ್ ಅಲ್ವಾ ನನಗೆ ಎಕ್ಸ್ಪೀರಿಯೆನ್ಸ್ ಡ್ಯಾನ್ಸಲ್ಲಿ. ಸೊ ಚೆನ್ನಾಗಿತ್ತು. ನೀವು ಹೇಳಿದ್ರಿ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರೋದಿಲ್ಲ, ಅಲ್ಲಿ ಬೆಳೆಸಲ್ಲ, ತುಳಿತಾರೆ ಅಂತ ಹೇಳ್ಬಿಟ್ಟು. ಸೊ ಈಗ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀರಾ, ಬಿಗ್ ಸ್ಕ್ರೀನಿಗೆ ಬಂದುಬಿಟ್ಟಿದ್ದೀರಾ ಕೇಕೆ ಹಾಕ್ಕೊಂಡು. ಸೊ ಹೇಗೆ ಅನ್ನಿಸ್ತಿದೆ ಈಗ? ಇವಾಗ ನಾನು ಬಂದುಬಿಟ್ಟಿದ್ದೀನಿ, ಬರಲ್ಲ ಅಂತ ಅಂದ್ಕೊಂಡೇನೆ. ಸೊ ಇವಾಗ ನೀವು ಬೆಳೆಸೋದು ಬಿಡೋದು ನಿಮಗೆ ಬಿಟ್ಟಿದ್ದು, ನೋಡೋಣ. ಅದೇ ಎವ್ರಿಥಿಂಗ್ ಹ್ಯಾಪನ್ಸ್ ಬೈ ರೀಸನ್. ನಾನು ರಿಯಾಲಿಟಿನ ಎಕ್ಸೆಪ್ಟ್ ಮಾಡ್ತೀನಿ. ಅದೇನಾದ್ರಾಗಲಿ, ಒಳ್ಳೇದಾಗಲಿ ಕೆಟ್ಟದಾಗಲಿ ತೊಗೊತೀನಿ. ಸೊ ನೋಡೋಣ ಮುಂದೆ ಏನು ಬರುತ್ತೆ ಹೀಗೆ ಅಂತ. ಕನ್ನಡದಲ್ಲಿ ನನಗೆ ಮಾಡೋಕ್ಕೆ ಇಷ್ಟ. ಸೊ ಈಗ 19 ವರ್ಷದಲ್ಲಿ ನೀವು ಮಾತನಾಡಿದ್ದು, ಅಫ್ಕೋರ್ಸ್ ತಿಳುವಳಿಕೆ ಇರಲ್ಲ ಆಗ. ಸೊ ಅವಾಗ ಮಾತನಾಡಿದ್ದೀನಿ ಅಂತ ಹೇಳಿದ್ರಿ, ಅದನ್ನು ಒಪ್ಕೋತೀವಿ. ಬಟ್ ಈಗ ಎಷ್ಟು ಏಜು, ಈಗ ಮೆಚುರಿಟಿ ಬಂದಿದೆಯಾ ಸೋನು ಶ್ರೀನಿವಾಸ್ ಗೌಡ ಅವ್ರಿಗೆ? ಹೇಗಿರಬೇಕು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಮತ್ತು ಈಗ ಹೇಗೆ ಅನ್ನಿಸ್ತಿದೆ ಈ ಇಯರಲ್ಲಿ ನಿಮಗೆ ಸ್ಪೆಷಲಿ ಹೇಗೆ ಅನ್ನಿಸ್ತಿದೆ ಕನ್ನಡ ಸಿನಿಮಾ? ಹೌದು, 19 ವರ್ಷದಲ್ಲಿದ್ದಾಗ ನಾನು ಮಾತು ಹೇಳಿದ್ದು ಉಂಟು, ಕನ್ನಡದಲ್ಲಿ ಬೆಳೆಸಲ್ಲ, ನಾನು ತೆಲುಗುಗೆ ಹೋಗ್ಬಿಡ್ಬೇಕು ಅಂತ. ಏಕೆ ಅಂದರೆ ನಮ್ಗೆ ಆ ಥರ ಆವಾಗ ಸಾಂಗ್ಸ್ ಬರ್ತಾಯಿತ್ತು ತೆಲುಗು, ಅಲ್ಲಿ ಅದು ಇದು ನೋಡಿ ನಾನು ಹಾಗಂದಿರ್ಬೋದು. ನಂತರ ನನಗದು ಗೊತ್ತಾಯಿತು, ಇಲ್ಲ ನಾನು ಕನ್ನಡದಲ್ಲೇ ಬೆಳಿಬೇಕು, ಇಲ್ಲಾಂದರೆ ನಾನು ತೆಲುಗಲ್ಲಿ ವೀಡಿಯೋಸ್ ಮಾಡ್ತಾ ಇದ್ದೆ. ನಾನು ಕನ್ನಡದಲ್ಲೇ ಬೆಳೆಸ್ತಾ ಇದ್ದಾರೆ, ಕನ್ನಡದಲ್ಲೇ ಎಲ್ಲ. ನೆಗೆಟಿವ್ ಪಾಸಿಟಿವ್ ನನಗೆ ಬೇಡ. ಐ ಹ್ಯಾವ್ 1 million ಫಾಲೋವರ್ ಇನ್ ಇನ್ಸ್ಟಾಗ್ರಾಮ್. ಸೊ ದ್ಯಾಟ್ಸ್ ಇಟ್, ಸಾಕು. ಅವ್ರು ಅವ್ರು ನನ್ನ ತಪ್ಪು ಮಾಡೋದು ನೋಡೋಕ್ಕೋಸ್ಕರ. ಈಗ 1 million ಫಾಲೋವರ್ಸ್ ಇದ್ದಾರೆ ಅಂದರೆ ಎಲ್ಲರೂ ಪಾಸಿಟಿವ್ ಅಂತ ಹೇಳೋಕ್ಕಾಗಲ್ಲ. ನಾನು ಏನು ತಪ್ಪು ಮಾಡ್ತಾ ಇರ್ತೀನಿ ಅಂತ ನೋಡೋರೆ 500K ಮೆಂಬರ್ಸ್ ಇರ್ತಾರೆ, ಐ ನೋ. ಬಟ್ ಇಟ್ಸ್ ಓಕೆ ಅಂತ ಹೇಳಿ ನಾನು ಅವ್ರನ್ನ ಹೆಂಗೆ ಪಾಸಿಟಿವ್ ಟರ್ನ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಇರ್ತೀನಿ. ಬಿಟ್ಟರೆ ನಾನು ನೆಗೆಟಿವ್ ಎಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ಆಮೇಲೆ ನನಗೆ ಗೊತ್ತಾಯಿತು, ಎಸ್ ಕನ್ನಡದಲ್ಲೇ ಬೆಳೆಯೋಣ, ಕನ್ನಡದಲ್ಲಿ ನನ್ನ ಬಗ್ಗೆ ಯಾರೆಲ್ಲ ನೆಗೆಟಿವ್ ಮಾತಾಡಿದ್ದಾರೆ ಅವರಿಗೆ ನಾನು ಏನಂತ ತೋರಿಸ್ಬೇಕು ಅಂತ ಹೇಳಿ. ಸೊ ನಂತರ ಬಿಗ್ ಬಾಸ್ ಎಲ್ಲ ಆಯಿತು, ಫಿಕ್ಸ್ ಆದೆ, ಏನು ಬೇಡ ಅಂತೇಳಿ. ಏನೋ ಗೊತ್ತಿಲ್ಲ ನನಗೆ. ಇವಾಗ ನನಗೆ 26 ಇಯರ್ಸ್ ಕಂಪ್ಲೀಟ್ ಆಗಿ, ಇವತ್ತಿಗೆ ನನಗೆ 27 ವರ್ಷ. ನನಗೆ ಇನ್ನು ಏನು ಕಿತ್ತದವಾಗಿಲ್ಲ. ನೋಡೋಣ ಎನಿವೇಸ್ ಏನಾಗುತ್ತೆ ಅಂತ ಹೇಳಿ. ಏಜ್ ಯಾವುದಕ್ಕೂ ಇದಿಲ್ಲ, ಏಜ್ ಜಸ್ಟ್ ನಂಬರ್ಸ್ ಅಷ್ಟೇ ಅದು. ಸೊ ಇವತ್ತು ಯಾವ ಥರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ? ಅವಾಗಲೇ ಹೇಳ್ತಾ ಇದ್ರಿ ಮೀನಿಂಗ್ಫುಲ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಯಾವ ಥರ? ಅದೇ ನಾನು ಹೇಳಬೇಕಂದ್ರೆ, ಯಾವಾಗಲೂ ನಾನು ಆಡಂಬರ ಬದುಕಿನಲ್ಲಿ ಬದುಕಲ್ಲ. ನಾನು ರಿಯಲ್ ಲೈಫಲ್ಲೂ ಅಷ್ಟೇ. ಏನು ಅದು ಮಾಡಿಬಿಡ್ಬೇಕು, ತೋರಿಸ್ಕೊಂಬಿಡ್ಬೇಕು, ಇದ್ದ ತಕ್ಷಣ ಅವರಿಗೆ ನನಗೆ ಆ ಥರ ಅಲ್ಲ. ನಾನು ಏನೇ ಇದ್ರೂ ನನ್ನ ಹತ್ರ ಇಲ್ಲ ಅನ್ನೋ ಥರನೇ ನಾನು ಇರ್ತೀನಿ. ನನ್ನ ಸೆಲೆಬ್ರೇಷನ್ ಅಂದರೆ ನನ್ನ ಮನೇಲಿ ಇವತ್ತು ನನ್ನ ಮಿಡ್ ನೈಟ್ ನನ್ನ ಬರ್ಡೇ ಅಂತ ಅಂದರೆ ನಾನು ಮಲಗಿದ್ದೆ 11 o'clock. ಆಮೇಲೆಲ್ಲ ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಇದ್ದರು, ಮನೇಲಿ ಕೇಕ್ ಕಟ್ ಮಾಡಿಸಿದ್ರು, ಅಷ್ಟೇ ಸಿಂಪಲ್. ಬೆಳಗ್ಗೆ ಎದ್ವಿ, ಸ್ನಾನ ಮಾಡಿದ್ವಿ, ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿಂದ ಅನಾಥಾಶ್ರಮಕ್ಕೆ ಹೋಗೋದು ಅಷ್ಟೇ. ಇನ್ನೇನು ಪಾರ್ಟೀಸ್ ಎಲ್ಲ ಮಾಡೋದು, ಫ್ರೆಂಡ್ಸ್ನ ಕರೆಯೋದು, ಜಾತ್ರೆ ಥರ ಬರ್ಡೇ ಮಾಡ್ಕೊಳ್ಳೋದು, ಐ ಡೋಂಟ್ ನೋ ವೈ ಐ ಡೋಂಟ್ ಲೈಕ್ ದಟ್ ಆಲ್ ಥಿಂಗ್ಸ್.